ಹೇಳಿ ಕೇಳಿ ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಈ ಬಾರಿಯೂ ಕೂಡ ನ್ಯೂ ಇಯರ್ಗೆ ಎಣ್ಣೆ ಹೊಡೆದು ಬಾಲ ಬಿಚ್ಚಂಗಿಲ್ಲ. ಗಲ್ಲಿ ಗಲ್ಲಿಯಲ್ಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ ನಮ್ಮ ಬೆಂಗಳೂರು ಪೊಲೀಸರು. ಒಂದ್ ಕಡೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಸಜ್ಜಾಗಿದೆ. ಮತ್ತೊಂದ್ ಕಡೆ ಹೇಗ್ ಬೇಕೋ ಹಾಗೆ ಕಂಠ ಪೂರ್ತಿ ಕುಡಿದು ಯಾರು ಕೂಡ ಬಾಲ ಬಿಚ್ಚಂಗಿಲ್ಲ. ಯಾಕೆ ಅಂತ ಅಂದ್ರೆ ಗಲ್ಲಿ ಗಲ್ಲಿಯಲ್ಲೂ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೆಂಗಳೂರು ಪೊಲೀಸರು. ಅದರಲ್ಲೂ MG ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಹೊಸ ರೂಲ್ಸ್ ಗಳಿದೆ. ಪೊಲೀಸರಿಗೆ ಬ್ರಿಗೇಡ್ ರೋಡ್ ಅಸೋಸಿಯೇಷನ್ ನಿಂದ ಪತ್ರ ಬರೆಯಲಾಗಿದೆ. ಪ್ರತಿ ವರ್ಷಕ್ಕಿಂತ ಈ ಬಾರಿ ಪೊಲೀಸ್ನ ಸರ್ಪಗಾವಲು ಜಾಸ್ತಿ ಇರುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಟೈಟ್ ಸೆಕ್ಯೂರಿಟಿ ಇರುತ್ತೆ. ಪೊಲೀಸ್ ಆಯುಕ್ತರಿಗೆ 6 ಪ್ರಮುಖ ಬೇಡಿಕೆಗಳನ್ನ ಅಸೋಸಿಯೇಷನ್ ಇಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂತ ಪತ್ರ ಬರೆಯಲಾಗಿದೆ. ಬೇಸ್ಮೆಂಟ್ ಸಂಪೂರ್ಣ ಕ್ಲೋಸ್ ಮಾಡಿಸುವಂತೆ ಸಲಹೆ ಕೊಟ್ಟಿದ್ದಾರೆ. ಗಲಾಟೆ ಹೆಚ್ಚಾಗೋದಕ್ಕೆ ಅಥವಾ ಅನೈತಿಕ ಚಟುವಟಿಕೆಗೆ ಇದೇ ಮುಖ್ಯ ಕಾರಣ. ಸುರಕ್ಷತೆಯ ದೃಷ್ಟಿಯಿಂದ ಬೇಸ್ಮೆಂಟ್ ಅನ್ನ ಕ್ಲೋಸ್ ಮಾಡಿಸಿ ಅಂತ ಮನವಿ ಮಾಡ್ಕೊಂಡು ಪತ್ರ ಬರೆದಿದ್ದಾರೆ. ಅಸೋಸಿಯೇಷನ್ ಬರೆದಿರುವಂತ ಪತ್ರದಲ್ಲಿ ಏನಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಡಿಸೆಂಬರ್ 31ರ ಸಂಜೆ 7ರಿಂದ ವಾಹನ ಸಂಚಾರವನ್ನ ನಿಷೇಧಿಸಿ. ಬ್ರಿಗೇಡ್ ರಸ್ತೆ, MG ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಿ. ಇನ್ನು ಏಕಮುಖ ಸಂಚಾರ ಮಾತ್ರ ಮಾಡಿ, ಅಂದ್ರೆ ಒನ್ ವೇ. ರಾತ್ರಿ 9 ಗಂಟೆ ನಂತರ ಸಾರ್ವಜನಿಕರಿಗೆ ಏಕಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಡಿ. ಕಾವೇರಿ ಜಂಕ್ಷನ್ ನಿಂದ ಒಪೇರಾ ಜಂಕ್ಷನ್ ಕಡೆಗೆ ಏಕಮುಖ ಸಂಚಾರ ಇರಲಿ. ಇನ್ನು ಬೀದಿ ವ್ಯಾಪಾರಿಗಳ ವ್ಯಾಪಾರಕ್ಕೆ ಸಂಪೂರ್ಣವಾಗಿ ನಿಷೇಧ ಹೇರಿ. ಮೆಟ್ಟಿಲುಗಳ ಮೇಲೆ ಕುಳಿತುಕೊಳ್ಳದಂತೆ ಸೂಚನೆಯನ್ನ ಕೊಡಬೇಕು. ಹೊಸ ವರ್ಷಾಚರಣೆಯ ಸ್ಥಳದಲ್ಲಿರುವಂಥ ಮಳಿಗೆಗಳ ಬೇಸ್ಮೆಂಟ್ಗಳೇನಿರುತ್ತೆ ಅದನ್ನು ಕ್ಲೋಸ್ ಮಾಡಬೇಕು. ಯಾಕಂತಂದರೆ ಈ ಅನೈತಿಕ ಚಟುವಟಿಕೆಗಳು ನಡೆಯೋದು ಅಥವಾ ಗಲಾಟೆಗಳಾಗುವಂಥದ್ದು ಈ ಥರದಕ್ಕೆಲ್ಲ ಅದು ಕಾರಣ ಆಗುತ್ತೆ. ಹಾಗಾಗಿ ಆ ಥರದ ಬೇಸ್ಮೆಂಟ್ಗಳನ್ನೆಲ್ಲ ಕ್ಲೋಸ್ ಮಾಡಿಸ್ಬೇಕು ಅನ್ನುವಂಥ ವಿಚಾರಗಳನ್ನು ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ಕಡೆ ಈಗ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯಾಗಿ ಸಜ್ಜಾಗಿದ್ದಾರೆ. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಂತ ಇದೆ ಗುರುತಿಸಿದ್ದಾರೆ, ಅಲ್ಲಿ ಹೆಚ್ಚಿನ ಭದ್ರತೆ ಇರುತ್ತೆ. ಅಂದರೆ ಕಳೆದ ವರ್ಷಕ್ಕೆ ನೀವು ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಜಾಸ್ತಿನೇ ಟೈಟ್ ಸೆಕ್ಯೂರಿಟಿ. ಚರ್ಚ್ ಸ್ಟ್ರೀಟು, MG ರೋಡು, ಬ್ರಿಗೇಡ್ ರೋಡು, ಎಲ್ಲೆಲ್ಲಿ ಸೆಲೆಬ್ರೇಷನ್ಗಳು ಜಾಸ್ತಿ ಆಗುತ್ತಲ್ಲ, ಜನ ಎಲ್ಲಿ ಜಾಸ್ತಿ ಸೇರ್ತಾರೆ ಅಂಥ ಕಡೆ ಹದ್ದಿನ ಕಣ್ಣಿಟ್ಟಿರ್ತಾರೆ.